ಪಟ್ಟಣದ ಚಿದಂಬರ ಆಶ್ರಮದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ದತ್ತಾಂಜನೇಯ ಸ್ವಾಮಿ ವಿಗ್ರಹ ಸ್ಥಾಪನೆಯಾಗಿ 83 ವರ್ಷಗಳು ಆದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಎಂಎಲ್ಸಿ ಕೃಷ್ಣ ಭಟ್ರವರು ಪುರಾತನ ಕಾಲದಿಂದಲೂ ಸಹ ಹೋಮ ಹವನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಂದು ತಿಳಿಸಿದರು. ಚಿದಂಬರ ಆಶ್ರಮದ ವ್ಯವಸ್ಥಾಪಕ ಡಾ ಸಚ್ಚಿದಾನಂದರು ಮಾತನಾಡಿ, 100 ವರ್ಷಗಳ ಇತಿಹಾಸವಿರುವಂತಹ ಈ ಚಿದಂಬರ ಆಶ್ರಮದಲ್ಲಿ ಶಿಕ್ಷಣ, ವಿದ್ಯೆ, ಸಂಸ್ಕಾರ, ಸಂಸ್ಕೃತಿ ಸೇರಿದಂತೆ ಎಲ್ಲವೂ ಕೇಂದ್ರೀಕೃತಗೊಂಡಂತೆ ನಿರಂತರ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಅಂತೆಯೇ 83 ವರ್ಷಗಳಾದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಕುಂಭಾಭಿಷೇಕ, ತುಲಾಭಾರ, ಧಾರ್ಮಿಕ ಕಾರ್ಯಕ್ರಮ, ದಾಸೋಹ ಸೇರಿದಂತೆ ಹಲವು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಸಂಪನ್ನವಾಗಿ ದತ್ತಾಂಜನೇಯ ಸ್ವಾಮಿ ಇಲ್ಲಿಯ ವಿಶೇಷ. ದತ್ತಾತ್ರೇಯ, ಆಂಜನೇಯ ಇವರು ಒಟ್ಟಿಗೆ ಇರುವುದು ಬಹಳ ಅಪರೂಪ. ಅದು ನಮ್ಮ ಆಶ್ರಮದ ಸೌಭಾಗ್ಯ. ಈ ದಿನ ಆರಂಭವಾಗಿರುವ ಕಾರ್ಯಕ್ರಮ ನಾಳೆಯೂ ಕೂಡ ಮುಂದುವರಿಯುತ್ತೆ, ನಾಡಿದ್ದು ಕೂಡ ಮುಂದುವರಿಯುತ್ತೆ. ನಾಳೆ ದಿನ ಆಂಜನೇಯ ಸ್ವಾಮಿಗೆ ಕುಂಭಾಭಿಷೇಕ ನಡೆಯುತ್ತೆ. ನಾಡಿದ್ದು ದತ್ತಾತ್ರೇಯನ ಹೋಮ. ಇದು ಚಿದಂಬರಾಶ್ರಮ ಒಂದು ಆಧ್ಯಾತ್ಮಿಕ ಪರಂಪರೆ.